Hello friends, welcome and welcome back to Study Rider. Today in this lecture I am going to teach you the concept of test significance level. ನಾವು ಈಗಾಗಲೇ ಹೈಪೋಥೆಸಿಸ್ ಟೆಸ್ಟಿಂಗ್ ಅನ್ನು ನೋಡಿದ್ದೀವಿ. ಹೈಪೋಥೆಸಿಸ್ ಟೆಸ್ಟಿಂಗ್ನಲ್ಲಿ 2 ಅಪ್ರೋಚಸ್ಗಳು ಬರ್ತವೆ. ಅವುಗಳಲ್ಲಿ ಕಾನ್ಫಿಡೆನ್ಸ್ ಇಂಟರ್ವಲ್ ಅಪ್ರೋಚನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ಟೆಸ್ಟ್ ಸಿಗ್ನಿಫಿಕೆನ್ಸ್ ಅಪ್ರೋಚನ್ನು ನೋಡೋಣಂತೆ. ಕಾನ್ಫಿಡೆನ್ಸ್ ಇಂಟರ್ವಲ್ ಅಪ್ರೋಚ್ ನೋಡಿಲ್ಲ ಅಂತಂದರೆ ಅದನ್ನು ನೋಡ್ರಿ. ಸೊ ಅದಾದಮೇಲೆ ಇದು ಕೂಡ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಟೆಸ್ಟ್ ಸಿಗ್ನಿಫಿಕೆನ್ಸ್ ಲೆವೆಲ್ ಈ ಒಂದು ಅಪ್ರೋಚನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ. ಮೊದಲಾಗಿ ಇದೇನಪ್ಪ ಅಂತಂದರೆ ಇಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಇದೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಯೂಸ್ಡ್ ಟು ಡಿಸೈಡ್ the difference between sample value and population value is real or by chance or luck ಅಂತೇಳಿ. ಮೀನಿಂಗ್ ಭಾಳ ಸಿಂಪಲ್ ಅದ. ಇದು ನೋಡೋದು ನಿಮಗೆ ದೊಡ್ಡದು ಅನಿಸ್ಬೋದು. ಇದು ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಆಗಿರ್ತದೆ. ಈ ಮೆಥಡನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂತಂದರೆ ಸ್ಯಾಂಪಲ್ ವ್ಯಾಲ್ಯೂ ಮತ್ತು ಪಾಪ್ಯುಲೇಷನ್ ವ್ಯಾಲ್ಯೂ ನಡುವೆ ಡಿಫ್ರೆನ್ಸ್ ಬರ್ತದಲ್ಲ. ಈಗ ನಾವು ಒಂದು ಪಾಪ್ಯುಲೇಷನಲ್ಲಿ ಒಂದು ಭಾಗವನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂಗೂ ಅಂದರೆ ಸ್ಯಾಂಪಲ್ ವ್ಯಾಲ್ಯೂಗೂ ಆ ಒಂದು ಪಾಪ್ಯುಲೇಷನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಗೂ ಡಿಫ್ರೆನ್ಸ್ ಬರ್ತದೆ. ಹೌದಾ? ಆ ಡಿಫ್ರೆನ್ಸ್ ಏನೈತಲ್ಲ ಅದು ರಿಯಲ್ ಅದನು ಅಥವಾ ಬೈ ಚಾನ್ಸ್ ಅಥವಾ ಬೈ ಲಕ್ ಅದನು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ, ಟೆಸ್ಟ್ ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ಕರಿತೀವಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಈಗ ಒಂದು ಕ್ಲಾಸ್ ಅದಪ್ಪ ಅಂತಂತಂದರೆ ಒಬ್ಬ ಯಾವುದೋ ವಿದ್ಯಾರ್ಥಿ 90% ಮಾಡಿಬಿಡ್ತಾನೆ. ಸೊ ಅವ್ನು 90% ಮಾಡಿದಾಗ ಅದನ್ನು ನಾವು ನಂಬೋಕ್ಕಾಗಲ್ಲ. ಯಾಕಂತಂದ್ರೆ ಆ ವಿದ್ಯಾರ್ಥಿ ಯಾವಾಗಲೂ ನಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಿರಲಿಲ್ಲ, ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಿರಲಿಲ್ಲ. ಸೊ ನಮಗೆ ಅವಾಗ ಡೌಟ್ ಬರ್ತದೆ, ಇದು ಅವನು ನಿಜವಾಗ್ಲೂ ಎಫರ್ಟ್ಸ್ ಹಾಕಿ ಮಾಡಿರ್ತಕ್ಕಂಥ ಪರ್ಸೆಂಟೇಜಾ ಅಥವಾ ಬೈ ಚಾನ್ಸ್ ಆಗಿರ್ತಕ್ಕಂಥದ್ದು ಅಂತೇಳಿ. ಸೊ ಆವಾಗ ನಾವು ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಅದೇ ರೀತಿ ಪಾಪ್ಯುಲೇಷನ್ ಅಥವಾ ಒಂದು ಸರ್ವೆ ಅಂತ ಬಂದಾಗ, ಒಂದು ರಿಸರ್ಚ್ ಅಂತ ಬಂದಾಗ ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ಸ್ಗಳು ಆಗೋದಿರ್ತವೆ. ಸೊ ಆವಾಗ ನಾವು ಏನು ಯೂಸ್ ಮಾಡ್ತೀವಿ, ಇದನ್ನು ಏನು ಡಿಸೈಡ್ ಮಾಡ್ತೀವಿ, ಡಿಫ್ರೆನ್ಸನ್ನು ಅದು ರಿಯಲ್ ಆಯಿತು ಅಥವಾ ಬೈ ಚಾನ್ಸ್ ಆಯಿತು ಅಂಥೇಳಿ. ಆದರೆ ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ ಏನು ಮಾಡಿದ್ವಿ, ಪಾಪ್ಯುಲೇಷನ್ ವ್ಯಾಲ್ಯೂ ಯಾವ ರೇಂಜಿಂದ ಯಾವ ರೇಂಜ್ ಒಳಗೆ ಐತಿ ಅಂತ ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ ನೋಡಿದ್ವಿ, ರೇಂಜ್ ಒಳಗೆ. ಇಲ್ಲೇನು ಮಾಡ್ತೀವಿ, ನಾವು ಡಿಸೈಡ್ ಮಾಡ್ತೀವಿ ಏನನ್ನ, ಡಿಫ್ರೆನ್ಸನ್ನು, ಅದು ರಿಯಲ್ ಅದನೋ ಏನು ಜಸ್ಟ್ ಬೈ ಚಾನ್ಸ್ ಅದನೋ ಅಂಥೇಳಿ. ನೆಕ್ಸ್ಟ್ ಬರೋದಾತಂದರೆ ಓಕೆ, ಈ ಡಿಸಿಷನನ್ನು ಯಾವ ರೀತಿ ತೊಗೊಳ್ತೀವಿ, ಯಾವ ರೀತಿ ಡಿಸೈಡ್ ಮಾಡ್ತೀವಿಪ್ಪ ಅಂತಂದರೆ ಮೊದಲೇದಾಗಿ ನಮಗೆ ಗೊತ್ತಿರೋ ಹಾಗೆ ಸ್ಯಾಂಪಲ್ ಡಾಟಾ ಇರ್ತದೆ. ಸ್ಯಾಂಪಲ್ ಡಾಟಾ, ಆ ಡಾಟಾಗೆ ನಾವು ಏನು ಮಾಡ್ತೀವಿ, ಹೈಪೋಥೆಸಿಸನ್ನು ಇದನ್ನು ಮಾಡ್ತೀವಿ. ಹೈಪೋಥೆಸಿಸನ್ನು ಅಪ್ಲೈ ಮಾಡ್ತೀವಿ. ಆ ಹೈಪೋಥೆಸಿಸ್ ಅಪ್ಲೈ ಮಾಡಿದಾದ್ಮೇಲೆ ಸಿಗ್ನಿಫಿಕೆನ್ಸ್ ಲೆವೆಲನ್ನು ತೊಗೋತೀವಿ. ಸಿಗ್ನಿಫಿಕೆನ್ಸ್ ಲೆವೆಲನ್ನು ತೊಗೊಳ್ತೀವಿ. ಸಿಗ್ನಿಫಿಕೆನ್ಸ್ ಲೆವೆಲನ್ನು ತೊಗೊಂಡಾದ್ಮೇಲೆ ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ ವ್ಯಾಲ್ಯೂನ. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅಂತ ಮಾಡ್ತೀವಿ. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅಂದರೆ ಇದು ಸ್ಯಾಂಪಲನ್ನು ಯೂಸ್ ಮಾಡಿ ಒಂದು ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಅದು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ. ಆ ನಂತರ ಏನು ಮಾಡ್ತೀವಿ, ಇಲ್ಲಿ ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ ನಾವು ಯಾವುದೇ ಕ್ರಿಟಿಕಲ್ ವ್ಯಾಲ್ಯೂನ ತೊಗೊಂಡಿರಲ್ಲ. ಇಲ್ಲಿ ಏನು ಮಾಡ್ತೀವಿ, ಕ್ರಿಟಿಕಲ್ ವ್ಯಾಲ್ಯೂ ಅಂತ ತೊಗೊಳ್ತೀವಿ. ಕ್ರಿಟಿಕಲ್ ವ್ಯಾಲ್ಯೂ ಅಥವಾ ಟೇಬಲ್ ವ್ಯಾಲ್ಯೂ ಅಂತ ಕರೀತಾರೆ. ಟೇಬಲ್ ವ್ಯಾಲ್ಯೂ ಅಂತಂದ್ರೆ ಏನು ಅಂತ ಹೇಳ್ತೀನಿ ನಿಮಗೆ. ಟೇಬಲ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಇವೆರಡರ ನಡುವೆ ನಾವು ಏನು ಮಾಡ್ತೀವಿ, ಆಮೇಲೆ ಕಂಪೇರ್ ಮಾಡಿ ಲಾಸ್ಟ್ ಫೈನಲ್ ಏನು ಮಾಡ್ತೀವಿ, ಡಿಸೈಡ್ ಅಥವಾ ಡಿಸಿಷನ್ ತೊಗೊಳ್ತೀವಿ. H0 ಅಂತ ಬರ್ತದೆ. H0 ರಿಜೆಕ್ಟ್ ಮಾಡ್ತೀವೋ ಆರ್ ಅಕ್ಸೆಪ್ಟ್ ಮಾಡ್ತೀವೋ ಅಂತೇಳಿ. ಇದ್ರಾಗ ನಾವು ಹೈಪೋಥೆಸಿಸನ್ನು ನೋಡಿದ್ದೀವಿ ಕ್ಲಾಸ್. ಸಿಗ್ನಿಫಿಕೆನ್ಸ್ ಲೆವೆಲನ್ನು ನೋಡೋಣ. ಈಗ ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತಂದರೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಹೋಗ್ತೀನಿ. ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ತೊಗೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ನಾವೇನು ಟೆಸ್ಟ್ ಸಿಗ್ನಿಫಿಕೆನ್ಸ್ ಲೆವೆಲನ್ನು ಟೆಸ್ಟ್ ಮಾಡುವಂಥದ್ದು. ಓಕೆ, ಇವೆಲ್ಲ ಸ್ಟೆಪ್ಸ್ ಬರ್ತಾವಲ್ಲಿ. ಸ್ಯಾಂಪಲ್ ಡಾಟಾ ಅಂದರೆ ಗೊತ್ತದ, ನಮಗೆ ಎಲ್ಲ ಗೊತ್ತಿರತಕ್ಕಂಥ ವಿಷಯಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ಒಂದು ಕಾನ್ಸೆಪ್ಟ್ ಅದ. ಇಲ್ಲಿ ಅರ್ಥ ಮಾಡ್ಕೊಡ್ರಿ. ನಾವು ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ ಏನು ತೊಗೊಂಡಿದ್ವಿ, ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ ನಾವು ಎಷ್ಟು ಕಾನ್ಫಿಡೆಂಟ್ ಅದೇವಿ ನಮ್ಮ ರಿಸಲ್ಟ್ ಬಗ್ಗೆ, ಅದು ಎಷ್ಟು % ಸರಿ ಆಗ್ಬೋದು ಅಂತ ನೋಡ್ತೀವಿ. ಎಲ್ಲಿ, ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ. ಅಂದರೆ ಏನು ನೋಡ್ತೀವಿ, 95% ಸರಿ ಆಗ್ತದೆ ಅಂತ ನೋಡ್ತೀವಿ, ಅಥವಾ 99% ಸರಿ ಆಗ್ತದೆ ಅಂತ ಕಾನ್ಫಿಡೆನ್ಸ್ ಇಂಟರ್ವಲನ್ನು ತೊಗೊಳ್ತೀವಿ. ಅದೇ ಸಿಗ್ನಿಫಿಕೆನ್ಸ್ ಲೆವೆಲ್ನಲ್ಲಿ
ಸಿಗ್ನಿಫಿಕೆನ್ಸ್ ಲೆವೆಲಲ್ಲಿ ಏನು ಮಾಡ್ತೀವಿ, ನಮ್ಮ ಡಾಟಾ ಎಷ್ಟು ರಿಸ್ಕನ್ನು ಹೊಂದಿದೆ ಅಂತೇಳಿ, ಅಥವಾ ನಮ್ಮ ಸ್ಯಾಂಪಲ್ ವ್ಯಾಲ್ಯೂ ಎಷ್ಟು ರಿಸ್ಕ್ ಮೀನ್ಸ್ ಎಷ್ಟು ತಪ್ಪಾಗಬಹುದು. 100 ಬರೀ ಸರಿ ಒಂದು ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಾರಿ ಅದು ತಪ್ಪು ಆನ್ಸರ್ನ ತೋರಿಸ್ಬೋದು, ಅಥವಾ ತಪ್ಪು ಬರ್ಬೋದು, ಅಥವಾ ರಿಸ್ಕ್ ಬರ್ಬೋದು ಅನ್ನೋದನ್ನು ಎಲ್ಲಿ ತಗೋತೀವಿ, ಸಿಗ್ನಿಫಿಕೆನ್ಸ್ ಲೆವೆಲ್. ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತಂದ್ರೆ ಏನು, 100% ಆಯ್ತಾ, ಇದ್ರಾಗ ಮೈನಸ್ ಈ ಕಾನ್ಫಿಡೆನ್ಸ್ ಇಂಟರ್ವಲ್ ಆಯ್ತಲ್ಲ, ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಬರ್ತದೆ. ಈಗ 100% ಒಳಗೆ ಮೈನಸ್ 95% ಇದು ಮಾಡಿದ್ರೆ ಎಷ್ಟು ಉಳಿತು, 5%. ಇದು 5% ಏನು ರಿಸ್ಕ್ ಐತಲ್ಲ, ಇದು ಏನು ಸಿಗ್ನಿಫಿಕೆನ್ಸ್ ಲೆವೆಲ್ ಇಲ್ಲಿ ಐತಲ್ಲ, ಸಿಗ್ನಿಫಿಕೆನ್ಸ್ ಲೆವೆಲ್. ಈ 5%ಅನ್ನು ನಾವು ಯಾವ ರೀತಿ ತೊಗೊಳ್ತೀವಿ, 0.05 ಅಂತ ತೊಗೊಳ್ತೀವಿ. ಸಿಂಪಲ್ ಇದು. ಅದೇ 99% ಕ್ಲಾಸ್ ಇಂಟರ್ವಲ್ ಇತ್ತಂತಂದರೆ, ಕಾನ್ಫಿಡೆನ್ಸ್ ಇಂಟರ್ವಲ್ ಇತ್ತಂತಂದರೆ ಸಿಗ್ನಿಫಿಕೆನ್ಸ್ ಲೆವೆಲ್ ಎಷ್ಟು ಬರ್ತದೆ, 1% ಬರ್ತದೆ, ಅಂದರೆ 0.01%. ಸೊ ಈ ರೀತಿಯಾಗಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಲೆವೆಲ್ಗಳನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಆಮೇಲೆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಮಾಡ್ತೀವಿ. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆದಮೇಲೆ ಕ್ರಿಟಿಕಲ್ ವ್ಯಾಲ್ಯೂನ ಅಥವಾ ಟೇಬಲ್ ವ್ಯಾಲ್ಯೂನ ಕಂಪೇರ್ ಮಾಡ್ತೀವಿ. ಇಲ್ಲಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಮಾಡಲಿಕ್ಕೆ ನಾವು ಟಿ ಟೆಸ್ಟ್ ಆದರೂ ತೊಗೊಳ್ಬೋದು, ಜೆಡ್ ಟೆಸ್ಟ್ ಆದರೂ ತೊಗೊಳ್ಬೋದು, ಎಫ್ ಟೆಸ್ಟ್ ಆದರೂ ತೊಗೊಳ್ಬೋದು. ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಕಲಿತೀರಿ ನೀವು. ಇವುಗಳನ್ನು ಕಲಿಸೋದು ಮತ್ತು ತುಂಬ ಕಷ್ಟ ಆಗ್ತದೆ. ಸಿಂಪಲ್, ನೀವು ಇಂಥವೆಲ್ಲ ಟೆಸ್ಟ್ ತೆಗೆದುಕೊಳ್ತೀರಿ. ಈ ಟೆಸ್ಟ್ಗಳನ್ನು ತೆಗೆದುಕೊಂಡಾಗ ಒಂದು ವ್ಯಾಲ್ಯೂ ಬರ್ತದೆ. ಆ ವ್ಯಾಲ್ಯೂ ನಾವು ಟೇಬಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು, ಅಥವಾ ಕ್ರಿಟಿಕಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಟೇಬಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡೋದು ಅಂತಂದರೆ, ಈಗ ಟೇಬಲ್ ವ್ಯಾಲ್ಯೂ ಯಾವ ರೀತಿ ಬರ್ತದೆ, ಕ್ರಿಟಿಕಲ್ ವ್ಯಾಲ್ಯೂ ಹೆಂಗೆ, ಇದು ಸ್ಯಾಂಪಲ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಹೆಂಗೆ ಬರ್ತದೆ, ಟಿ ಟೆಸ್ಟು, ಜೆಡ್ ಟೆಸ್ಟು ಅಥವಾ ಎಫ್ ಟೆಸ್ಟು, ಇವು ಮೂರರಲ್ಲಿ ಯಾವುದಾದ್ರೂ ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲನ್ನು ಅಪ್ಲೈ ಮಾಡಿದಾಗ ಬರ್ತದೆ ನಮಗೆ. ಈಗ ನಮಗೆ ಗೊತ್ತಾಗಬೇಕಾಗಿದ್ದೀನು ಟೇಬಲ್ ವ್ಯಾಲ್ಯೂ ಹೆಂಗೆ ಮಾಡ್ತೀವಿ ನಾವು. ಟೇಬಲ್ ವ್ಯಾಲ್ಯೂ ಅಂತಂದ್ರೆ ಈ ಕಡೆ ಟೇಬಲ್ ಹಿಂಗೆ ಇರ್ತದೆ, ಅದು ಸಿಂಪಲ್. ಇಲ್ಲಿ ಏನಿರ್ತದೆ ಅಂದರೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಲೆವೆಲ್ ಇರ್ತದೆ ಇಲ್ಲಿ, ಅಂದರೆ ಸಿಗ್ನಿಫಿಕೆನ್ಸ್ ಲೆವೆಲ್ ಇರ್ತದೆ. ಸಿಗ್ನಿಫಿಕೆನ್ಸ್ ಲೆವೆಲ್ ಅಂದರೆ ಅದು 5% ಆಗಿರ್ಬೋದು, 10% ಆಗಿರ್ಬೋದು, 15% ಆಗಿರ್ಬೋದು, ಅಂದರೆ 0.01 ಆಗಿರ್ಬೋದು, 0.25 ಆಗಿರ್ಬೋದು, 0.50, 0.025 ಆಗಿರ್ಬೋದು. ಈ ರೀತಿಯಾಗಿ ಏನಿರ್ತಾವೆ ವ್ಯಾಲ್ಯೂಸ್ ಇರ್ತಾವಲ್ಲಿ, ಹೌದಾ. ಆ ನಂತರ ಈ ಕಡೆ ಡಿಗ್ರೀಸ್ ಆಫ್ ಫ್ರೀಡಮ್ ಇರ್ತದೆ. ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದ್ರೆ ಏನು, ನಾನು ಒಂದು ಕ್ಲಾಸ್ನ ಕಲಿಸೀನಿ. ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದ್ರೇನು, N-1 ಅಂತೇಳಿ. N-1 ಅಂದರೆ ಎಷ್ಟು ಸ್ಯಾಂಪಲ್ಗಳನ್ನು ತೊಗೊಂಡಿವಿ, ಎಷ್ಟು ಒಂದು 100 ಮನಿ ಇದ್ದಾಗ ಅದರಲ್ಲಿ 10 ತೊಗೊಂಡಿವಿ ಅಂತಂದ್ರೆ 10 ಏನಾಯ್ತು, ಇದು N ಆಯಿತು. 10 -1 ಅಂತಂದರೆ 10 -1 ಅಂತ 9 ಏನಾಯಿತು, ಡಿಗ್ರೀಸ್ ಆಫ್ ಫ್ರೀಡಮ್ ಆಯಿತು. ಸೊ ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಐತಿ. ಈ ಡಿಗ್ರೀಸ್ ಆಫ್ ಫ್ರೀಡಮ್ಗೂ ನಾವು ತೊಗೊಂಡಿರ್ತಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ಗೂ ಸಿಗ್ನಿಫಿಕೆನ್ಸ್ ಲೆವೆಲ್ಗೂ ಇವೆರಡು ಎಲ್ಲಿ ಬಂದು ಸೇರ್ತಾವಲ್ಲ ಟೇಬಲ್ ವ್ಯಾಲ್ಯೂನಲ್ಲಿ, ಅದನ್ನು ಏನು ಅಂತ ತೊಗೊತೀವಿ ನಾವು, ಟೇಬಲ್ ವ್ಯಾಲ್ಯೂ ಅಂತ ತೊಗೊಳ್ತೀವಿ. ಟೇಬಲ್ ವ್ಯಾಲ್ಯೂ ತಿಳ್ಕೊಳ್ಳುವಾಗ ನೋಡ್ತೀವಿ ನಾವು ಏನಾದರೂ ಒಂದು ಕ್ಯಾಲ್ಕುಲೇಷನ್ ಮಾಡುವಾಗ ಅವೆಲ್ಲ ನೋಡ್ತೀವಿ. ಬಟ್ ನಾ ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ, ಸಿಂಪಲ್ ಆಗಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇರೋದು. ಇಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ. ಏನು ಸಿಗ್ನಿಫಿಕೆನ್ಸ್ ಲೆವೆಲ್ ಅಥವಾ ಟೆಸ್ಟ್ ಸಿಗ್ನಿಫಿಕೆನ್ಸ್ ಅಂತಂದ್ರೆ ಏನು ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ. ಅವಾಗ ಇವೆಲ್ಲ ಬರ್ತಾವಲ್ಲ, ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇಂಟ್ರೊಡಕ್ಷನನ್ನು ಕೊಟ್ಟೆ. ಆನಂತರ ಏನು ಬರ್ತದೆ, ಇವೆರಡರ ನಡುವೆ ಕಂಪ್ಯಾರಿಸನ್ ಮಾಡೋದು ಬರ್ತದೆ. ಟೇಬಲ್ ವ್ಯಾಲ್ಯೂಗೂ ಮತ್ತು ಟೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಗೂ ಕಂಪೇರ್ ಮಾಡೋದು ಬರ್ತದೆ. ಸೊ ಕಂಪೇರ್ ಮಾಡೋದು ಬಂದಾಗ ಏನು ಮಾಡ್ತೀವಪ್ಪ ಅಂತಂದರೆ, ಸಿಂಪಲ್ ಆಗಿ ಒಂದು ವಿಷಯ ಅಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು. ಏನಂತಂದರೆ, ಈ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇದಕ್ಕೇನಂತ ಕರಿತೀರಿ, ಸ್ಯಾಂಪಲ್ ವ್ಯಾಲ್ಯೂ ಅಂತ ಕರಿತಾರೆ. ಈ ಸ್ಯಾಂಪಲ್ ವ್ಯಾಲ್ಯೂ ಏನಾದರೂ ಮೋರ್ ದ್ಯಾನ್ ಟೇಬಲ್ ವ್ಯಾಲ್ಯೂ ಅಥವಾ ಕ್ರಿಟಿಕಲ್ ವ್ಯಾಲ್ಯೂ ಆಗಿತ್ತಂತಂದರೆ ನಾವೇನು ಮಾಡ್ತೀವಿ, H0 ರಿಜೆಕ್ಟ್ ಮಾಡ್ತೀವಿ. H0 ರಿಜೆಕ್ಟ್ ಮಾಡ್ತೀವಿ. ಅದೇ ರೀತಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅಥವಾ ಸ್ಯಾಂಪಲ್ ವ್ಯಾಲ್ಯೂ ಲೆಸ್ ದನ್ ಟೇಬಲ್ ವ್ಯಾಲ್ಯೂ ಅಥವಾ ಕ್ರಿಟಿಕಲ್ ವ್ಯಾಲ್ಯೂ ಆಗಿತ್ತಂತಂದರೆ H0 ಎಕ್ಸೆಪ್ಟ್ ಮಾಡ್ತೀವಿ. ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟೆ ಅಂದರೆ ನಿಮ್ಗೆ ಪಕ್ಕ ಅರ್ಥ ಆಗುತ್ತದೆ. ಸೊ ಈ ರಿಜೆಕ್ಟ್ ಮಾಡ್ತೀವೋ ಎಕ್ಸೆಪ್ಟ್ ಮಾಡ್ತೀವಿ, ಇದೇನಾಗಿರ್ತದೆ, ಇದು ನಮ್ಮದು ರಿಸಲ್ಟ್ ಆಗಿರ್ತದೆ, ಡಿಸಿಷನ್ ಆಗಿರ್ತದೆ. ಕಂಪೇರ್ ಮಾಡಿ ಡಿಸಿಷನ್ ತೆಗೆದುಕೊಳ್ಳುವಂಥ ಒಂದು ಇದನ್ನಿದೆ. ಸೊ ಒಂದು ಎಕ್ಸಾಂಪಲ್ ತಿಳಿಸ್ತಾ ಹೋಗ್ತೀನಿ ನಿಮಗೆ, ಒಂದು ಎಕ್ಸಾಂಪಲ್ ತಿಳಿಸಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮಗೆ. ಸಿಂಪಲ್, ಏನು ಒಂದು ಗವರ್ನಮೆಂಟ್ ಹೇಳ್ತದೆ ಏನಪ್ಪ ಅಂತಂದರೆ, ಇದನ್ನು ಎಕ್ಸಾಂಪಲ್ ಹೇಳ್ತಾ ಇರೋದು ಸ್ಟೇಟ್ ಸಿಗ್ನಿಫಿಕೆನ್ಸ್ ಲೆವೆಲ್ ಯಾವ ರೀತಿ ಮಾಡ್ತಾರಂತೆ. ಗವರ್ನಮೆಂಟ್ ಏನು ಕ್ಲೇಮ್ ಮಾಡ್ತದಪ್ಪ ಅಂತಂದರೆ, ಎವರೇಜ್ ಇನ್ಕಮ್ ಆಫ್ ದ ಪಾಪ್ಯುಲೇಷನ್ ಇನ್ ದ ಏರಿಯಾ ಈಸ್ 20,000 ಅಂತೆ. ಒಂದು ಏರಿಯಾದಲ್ಲಿ ಎವರೇಜ್ ಇನ್ಕಮು 20,000 ಅದ ಅಂತೇಳಿ ಒಂದು ಗೌರ್ಮೆಂಟ್ ಹೇಳ್ತದೆ, ಕ್ಲೇಮ್ ಮಾಡ್ತದೆ ಗವರ್ನಮೆಂಟ್. ಏನು 20,000 ಮಂತ್ಲಿ ಇನ್ಕಮ್ ಅದ ಆ ಒಂದು ಪರ್ ಮಂತ್, ಇದು ಮಂತ್ ಆ ಒಂದು ಏರಿಯಾದಲ್ಲಿ. ಇದನ್ನು ನಾವು ಸ್ಟೇಟ್ ಸಿಗ್ನಿಫಿಕೆನ್ಸ್ ಮಾಡಬೇಕೀಗ. ಅವ್ರು ಹೇಳಿದ ವ್ಯಾಲ್ಯೂಗೂ ನಾವು ಕ್ಯಾಲ್ಕುಲೇಟ್ ಮಾಡೋ ವ್ಯಾಲ್ಯೂಗೂ ಡಿಫ್ರೆನ್ಸ್ ಬರ್ತದೆ. ಆ ಬಂದಿರೋ ಡಿಫ್ರೆನ್ಸು ರಿಯಲ್ಲ ಏನು ಬೈ ಚಾನ್ಸ್, ಇದನ್ನು ಮಾಡಬೇಕು ನಾವು. ಈಗೇನು ಮಾಡ್ತೀವಿ, ಇದು ಒಂದು ನಮಗಿರ್ತಕ್ಕಂಥ ಸ್ಟೇಟ್ಮೆಂಟ್, ಒಂದು ಕ್ಲೇಮು. ಇದನ್ನು ನಾವೇನು ಮಾಡಬೇಕು, ಟೆಸ್ಟ್ ಸಿಗ್ನಿಫಿಕೆನ್ಸ್ ಮಾಡಬೇಕು. ನಾವೇನು ಹಾಕೋತೀವಿ, ಫಸ್ಟ್ H0 ತೊಗೊತೀವಿ. H0 ಅಂತಂದ್ರೆ ಏನು, ನೋ ಡಿಫ್ರೆನ್ಸ್
ಅಥವಾ ನೋ ಚೇಂಜ್ ನೋ ಎಫೆಕ್ಟ್ ಅಂದರೆ H0 = 20,000 ಏನು ಚೇಂಜ್ ಆಗಿರಂಗಿಲ್ಲ ಅಂತ ಹೇಳ್ದಂಗೆ, ಚೇಂಜ್ ಆಗಿರೋದಿಲ್ಲ ಅಂತ ಹೇಳ್ದಂಗೆ. ಇನ್ನು H1 ತೊಗೊತೀವಿ. H1 ಅಂದ್ರೆ ಅಂದ್ರೇನು, ದೇರ್ ಇಸ್ ಅ ಡಿಫ್ರೆನ್ಸ್. ನೋಡಿ ಇಲ್ಲಿ ಈಕ್ವಲ್ ತೊಗೊಂಡ್ರೆ ಅದು ಕರೆಕ್ಟ್ ಆಯ್ತಂತೆ. ಈಕ್ವಲ್ ತೊಗೊಳ್ಳದೆ ಇದನ್ನು ಮಾಡಿದರೆ ಅದು ಏನೋ ಚೇಂಜ್ ಆಗೈತಿ. 20,000ಕ್ಕಿಂತ ಹೆಚ್ಚಿರ್ಬೋದು, 20,000ಕ್ಕಿಂತ ಕಡಿಮೆ ಇರ್ಬೋದು. H0 20,000 ಆದರೆ H1 ನಾಟ್ 20,000 ಅಂದರೆ 20,000 ಅಲ್ಲ ಅಂತ ಅರ್ಥ, ಅದು ಅಲ್ಲ ಅಂತ ಅರ್ಥ. ಸೊ ನಮ್ದು ಇನ್ನು ಹೈಪೋಥೆಸಿಸ್ ಆಯ್ತದು. ಹೈಪೋಥೆಸಿಸ್ ಆದಮೇಲೆ ನಾವು ಏನು ಮಾಡ್ತೀವಿ, ಸಿಗ್ನಿಫಿಕೆನ್ಸ್ ಲೆವೆಲನ್ನು ತೊಗೊಳ್ತೀವಿ. ಸಿಗ್ನಿಫಿಕೆನ್ಸ್ ಲೆವೆಲ್ ಇದನ್ನು ಆಲ್ಫಾ ಅಂತೇಳಿ ರಿಪ್ರೆಸೆಂಟ್ ಮಾಡ್ತೀವಿ. ಸಿಗ್ನಿಫಿಕೆನ್ಸ್ ಲೆವೆಲ್ ಹೆಂಗೆ ಬಂತು ಅಂತ ಹೇಳಿದೆ ನಾನು, ಕಾನ್ಫಿಡೆನ್ಸ್ ಇಂಟರ್ವಲ್ನ ಮೈನಸ್ ಮಾಡಿದರೆ ಬರ್ತೈತಿ. ಇದು 100% ಕಾನ್ಫಿಡೆನ್ಸ್ ಇಂಟರ್ವಲ್ನ ಮೈನಸ್ ಮಾಡಿಬಿಟ್ರೆ, ಸೊ 100% ಮೈನಸ್ 95% ಅಂತಂದರೆ 5% ಬಂತು. 5% ಅಂತಂದರೆ ಏನು, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ 0.05. ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ. 0.05 ಸಿಗ್ನಿಫಿಕೆನ್ಸ್ ಲೆವೆಲ್. ಸೊ ನಾವು ಇದಾದಮೇಲೆ ಸ್ಟ್ಯಾಟಿಸ್ಟಿಕಲ್ ಟೂಲನ್ನು ಅಪ್ಲೈ ಮಾಡ್ತೀವಿ. ಟೂಲನ್ನು ಅಪ್ಲೈ ಮಾಡ್ತೀವಿ. ಯಾವ ಟೂಲು, ಅದು F ಟೆಸ್ಟ್ ಆಗಿರ್ಬೋದು, T ಟೆಸ್ಟ್ ಆಗಿರ್ಬೋದು, Z ಟೆಸ್ಟ್ ಆಗಿರ್ಬೋದು. ನಾವು ಎಷ್ಟು ಸ್ಯಾಂಪಲ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 30ಕ್ಕಿಂತ ಒಳಗಿತ್ತಪ್ಪ, ಕಡಿಮೆ ಇದ್ವು ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ಸ್ಯಾಂಪಲ್ 30 ಮನಿಗಳಿಗಿಂತ ಕಡಿಮೆ ಇದ್ವು ಅಂದರೆ T ಟೆಸ್ಟ್ ಯೂಸ್ ಮಾಡ್ತೀವಿ. 30ಕ್ಕಿಂತ ಮೇಲೆ ಇತ್ತಂದರೆ F ಟೆಸ್ಟ್ ಯೂಸ್ ಮಾಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಟೆಸ್ಟ್ಗಳನ್ನು ಯೂಸ್ ಮಾಡ್ತೀವಿ. ಈ ಟೆಸ್ಟ್ ಮಾಡಿದಾದ್ಮೇಲೆ ಒಂದು ವ್ಯಾಲ್ಯೂ ಬರ್ತದೆ ನಮಗೆ. ಒಂದು ವ್ಯಾಲ್ಯೂ ಟೆಸ್ಟ್ ಮಾಡಿದ ಮೇಲೆ ಒಂದು ವ್ಯಾಲ್ಯೂ ಅದೇನು ಅಂದ್ಕೊಡ್ರಿ, ಅದು 2.50 ಅಂತ ಬರೋದಂತಿರ್ಬೇಕು. ಇದೇನು ಟೆಸ್ಟ್ ವ್ಯಾಲ್ಯೂ, ಇದು ಟೆಸ್ಟ್ ವ್ಯಾಲ್ಯೂ ಅಥವಾ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ 2.50 ಬರ್ತದೆ, 50 ಬರ್ತದೆ ಅಂತ ಇಟ್ಕೊಡ್ರಿ. ಆಮೇಲೆ ನಾವೇನು ಮಾಡ್ತೀವಿ, ಕ್ರಿಟಿಕಲ್ ವ್ಯಾಲ್ಯೂನ ನೋಡ್ತೀವಿ. ಕ್ರಿಟಿಕಲ್ ಅಥವಾ ಟೇಬಲ್ ವ್ಯಾಲ್ಯೂನ ನೋಡ್ತೀವಿ. ಟೇಬಲ್ ವ್ಯಾಲ್ಯೂ ಹೆಂಗೆ ನೋಡ್ತೀವಿ, ಡಿಗ್ರೀಸ್ ಆಫ್ ಫ್ರೀಡಮ್ ಇಲ್ಲಿ ಇರ್ತದೆ. ಆಮೇಲೆ ಇಲ್ಲಿ ಸಿಗ್ನಿಫಿಕೆನ್ಸ್ ಲೆವೆಲ್ ಇರ್ತದೆ. ಡಿಗ್ರೀಸ್ ಆಫ್ ಫ್ರೀಡಮ್ಮು ಸಿಗ್ನಿಫಿಕೆನ್ಸ್ ಲೆವೆಲ್ ಎಲ್ಲಿ ಬಂದು ಕೂಡ್ತವೆ ಅದು ಟೇಬಲ್ ವ್ಯಾಲ್ಯೂ ಆಗಿರ್ತದೆ. ಸೊ ಆ ಟೇಬಲ್ ವ್ಯಾಲ್ಯೂ ಏನು ನೋಡ್ತೀವಿ, ಆ ಟೇಬಲ್ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂತಂದರೆ ಪ್ಲಸ್ ಆರ್ ಮೈನಸ್ 1.96 ಇರ್ತದೆ ಅಂತ ತಿಳ್ಕೊಡ್ರಿ. ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ನಿಮಗೆ. 1.96 ಇರುತ್ತೆ ಅಂತ ತಿಳ್ಕೊಡ್ರಿ. ಓಕೆ, ಈಗ ನಾವೇನು ಮಾಡಬೇಕು, ಇವುಗಳ ನಡುವೆ ಕಂಪೇರ್ ಮಾಡಬೇಕು. ಇವುಗಳ ನಡುವೆ ಕಂಪೇರ್ ಮಾಡ್ತೀವಿ. ಹೆಂಗೆ ನೋಡ್ರಿ, ಏನು ಮಾಡ್ತೀವಿ, 1.96 ಅದ ಪ್ಲಸ್ ಮೈನಸ್ ಅದ, ನಮ್ದು ವ್ಯಾಲ್ಯೂ ಎಷ್ಟದ 2.50 ಅದ ಅಂತಂದ್ರೆ ಏನು, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅಥವಾ ಸ್ಯಾಂಪಲ್ ವ್ಯಾಲ್ಯೂ ಏನದ ರೀ 2.50 ಅದ. 2.50 ಅದ. ಓಕೆ, ಇದು ಮೋರ್ ದ್ಯಾನ್ ಕ್ರಿಟಿಕಲ್ ವ್ಯಾಲ್ಯೂ ಅದ. ಕ್ರಿಟಿಕಲ್ ವ್ಯಾಲ್ಯೂ ಮೋರ್ ದೆನ್ ಕ್ರಿಟಿಕಲ್ ವ್ಯಾಲ್ಯೂ ಅಂತಂದ್ರೆ ಕ್ರಿಟಿಕಲ್ ವ್ಯಾಲ್ಯೂಷನ್ 1.96 ಅದ. ಸೊ ಇದು ಮೋರ್ ದೆನ್ ಕ್ರಿಟಿಕಲ್ ವ್ಯಾಲ್ಯೂ ಇರೋದಕ್ಕೆ ನಾವೇನು ಮಾಡ್ತೀವಿ, H0 ರಿಜೆಕ್ಟ್ ಮಾಡ್ತೀವಿ. H0 ರಿಜೆಕ್ಟ್ ಮಾಡ್ತಿದ್ದೀವಿ ಅಂತಂದರೆ, ಸೊ H0 ಎಷ್ಟೈತಿ, 20,000 ಐತಿ, ಹೌದಾ. ಇದನ್ನು ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ 20,000 ಇಲ್ಲ, ಡಿಫ್ರೆನ್ಸ್ ಐತಿ ಅಂತ ಅರ್ಥ ಅಲ್ಲ. ಅಂದರೆ ಇಲ್ಲಿ ಡಿಫ್ರೆನ್ಸ್ ಅದ ಅಂತ ಅರ್ಥ. ಡಿಫ್ರೆನ್ಸ್ ಅದ. ರಿಜೆಕ್ಟ್ ಮಾಡತ್ತೀವಿ ಅಂದರೆ ಅಲ್ಲಿ ಡಿಫ್ರೆನ್ಸ್ ಅದ. ಅಕ್ಸೆಪ್ಟ್ ಮಾಡತ್ತೀವಿ ಅಂದರೆ 20,000 ಬಂದತಿ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದಾಗು ಅಂತ ಅರ್ಥ. ಅದು ರಿಜೆಕ್ಟ್ ಮಾಡತ್ತೀವಿ ಅಂತಂದಮೇಲೆ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಐತಿ ಅಂತಂದ್ರೆ ಇದು ರಿಯಲ್ ಆಗಿರ್ತದ. ಹೌದು, ಡಿಫ್ರೆನ್ಸ್ ಇರಲೇಬೇಕಲ್ಲ, ನಾವು ಮಾಡಿರ್ತಕ್ಕಂಥ ವ್ಯಾಲ್ಯೂಗೂ ಅದಕ್ಕೆ ವ್ಯಾಲ್ಯೂ ಇದೆ. ಸೊ ಡಿಫ್ರೆನ್ಸ್ ಐತಿ ಅಂತಂದ್ರೆ ಇದೇನಾಗಿರ್ತೈತಿ, ಸಿಗ್ನಿಫಿಕೆಂಟ್ ಆಗಿರ್ತದೆ. ಇದೇನು ಸಿಗ್ನಿಫಿಕೆಂಟ್. ಯಾವುದು ಸಿಗ್ನಿಫಿಕೆಂಟ್ ಆಗಿರ್ತೈತಿ, ಸ್ಯಾಂಪಲ್ ವ್ಯಾಲ್ಯೂ ಈಸ್ ಸಿಗ್ನಿಫಿಕೆಂಟ್. ಎಷ್ಟು, 5% ಲೆವೆಲ್ ಆಫ್ ಸಿಗ್ನಿಫಿಕೆಂಟ್ ಆ್ಯಸ್ ಕಂಪೇರ್ಡ್ ಟು ಪಾಪ್ಯುಲೇಷನ್ ವ್ಯಾಲ್ಯೂ. ನಾವು ಮಾಡಿರ್ತಕ್ಕಂಥ ವ್ಯಾಲ್ಯೂ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸನ್ನು ಹೊಂದಿದ ಅಂಥೇಳಿ. ಈಗ ಇದನ್ನು ನಾನು ನಿಮಗೆ ಇದ್ರ ಮೇಲೆ ತೋರಿಸ್ತೇನೆ. ನಿಮಗೆ ಏನು, ಒಂದು ಸ್ಟ್ರಕ್ಚರ್, 2 ಟೇಲರ್ಡ್ ಸ್ಟ್ರಕ್ಚರ್ ಅಂತ ಬರ್ತೈತೆ. ಯಾಕಂದ್ರೆ ಪ್ಲಸ್ ಮತ್ತು ಮೈನಸ್ ವ್ಯಾಲ್ಯೂಗಳು ಇಲ್ಲಿ ಇರೋದ್ರಿಂದ 2 ಟೇಲರ್ಡ್ ಸ್ಟ್ರಕ್ಚರ್ ಅಂತ ಬರ್ತೈತೆ. ಇದನ್ನು ಹಾಕಿ ತೋರಿಸ್ತೇನೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿ ಏನು, ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಬರ್ತದೆ. ಇಲ್ಲಿ ಕ್ರಿಟಿಕಲ್ ವ್ಯಾಲ್ಯೂ ಬರ್ತಾವೆ -1.96 ಪ್ಲಸ್ 1.96. ಇಲ್ಲಿ ತೊಗೊಂಡಿರ್ತಕ್ಕಂಥ ವ್ಯಾಲ್ಯೂ ನಾವು ಸ್ಯಾಂಪಲ್ ಇಷ್ಟು ಬರೋದಂತೇಳಿ ಅದಕ್ಕೊಂದು ವ್ಯಾಲ್ಯೂ ಕೊಟ್ಟಿವಿ ಸ್ಟ್ಯಾಟಿಸ್ಟಿಕ್ನಲ್ಲಿ 2.50. ಈ 2.50 ಇದ್ರ ಒಳಗೆ ಬರ್ತದೋ ಹೊರಗೆ ಬರ್ತದೋ ಅಂತೇಳಿ. ಸೊ ನಾವು ಕ್ರಿಟಿಕಲ್ ವ್ಯಾಲ್ಯೂಕ್ಕಿಂತ ಡಿಫ್ರೆನ್ಸ್ ಅದ ಅಂತಂದ್ರೆ ಇಲ್ಲಿ ಆಲ್ಫಾ ಬರ್ತದಿಲ್ಲ. ಆಲ್ಫಾ ಅಂತಂದ್ರೆ ಏನು, 0.05 ತೊಗೊಂಡಿದ್ವಿ. 0.05 ತೊಗೊಂಡಿದ್ವಲ್ಲ, ಇದನ್ನು ಈ 0.05ನ 2 ಭಾಗಗಳಲ್ಲಿ ಹಂಚಿಕೆ ಮಾಡೇವಿ. 2 ಭಾಗಗಳಲ್ಲಿ ಹಂಚಿಕೆ ಮಾಡೇವಿ ಅಂದರೆ 0.025 ಈ ಕಡೆ, 0.025 ಈ ಕಡೆ. ಇವುಗಳಲ್ಲಿ ಹೊರಗೆ ಬಂದಿದ್ದಕ್ಕೆ ನಾವೇನು ಮಾಡಿದ್ವಿ, H0 ರಿಜೆಕ್ಟ್ ಮಾಡಿದ್ವಿ. H0 ರಿಜೆಕ್ಟ್ ಮಾಡಿದ್ದಕ್ಕೆ ಏನಾಯಿತು, ನಮ್ಮ ರಿಸಲ್ಟ್ ಏನಾಯಿತು, ಸಿಗ್ನಿಫಿಕೆಂಟ್ ಆಯಿತು. ಅದು ರಿಯಲ್ ಆಯಿತು, ಜಸ್ಟ್ ನಾಟ್ ಬೈ ಚಾನ್ಸ್ ಆಯಿತು. ಅದು ಬೈ ಚಾನ್ಸ್ ಅಂದರೆ ಬೈ ಚಾನ್ಸ್ ಬಂದಿಲ್ಲ, ಅದು ರಿಯಲ್ ಆಗಿ ಬಂದೈತಿ ಅಂತ ಅರ್ಥ. ಅದು ನೆಕ್ಸ್ಟ್ ಏನು ನೋಡ್ತೀವಪ್ಪ ಅಂತಂದರೆ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಈಗ ನಾವು ಮಾಡಿರ್ತಕ್ಕಂಥ ವ್ಯಾಲ್ಯೂ
ಈ ವ್ಯಾಲ್ಯೂ ಐತಿಲ್ಲ ಇದು 2.50 ಬರೋದು 1.20 ಬಂದಿತ್ತು ಅಂತಂದರೆ ಟೆಸ್ಟ್ ವ್ಯಾಲ್ಯೂ 1.20 ಬಂದಿತ್ತಂದರೆ ನಾವೇನು ಮಾಡ್ತೀವಿ ಈಗ ಕ್ಯಾಲ್ಕುಲೇಟೆಡ್ ಅಥವಾ ಸ್ಯಾಂಪಲ್ ವ್ಯಾಲ್ಯೂ 1.20 ಈಸ್ ಲೆಸ್ ದೆನ್ ಕ್ರಿಟಿಕಲ್ ವ್ಯಾಲ್ಯೂ ಅಥವಾ ಟೇಬಲ್ ವ್ಯಾಲ್ಯೂ ಹೌದಾ. ಇವಾಗ ಏನು ಮಾಡ್ತೀವಿ H0ನ ಅಕ್ಸೆಪ್ಟ್ ಮಾಡ್ತೀವಿ. H0ನ ಅಕ್ಸೆಪ್ಟ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಡಿಫ್ರೆನ್ಸ್ ಇಲ್ಲ ಅಂತ ಅರ್ಥ. H0 ಅಕ್ಸೆಪ್ಟ್ ಮಾಡ್ತೀವಿ, ನಾವು ಹೇಳಿರ್ತಕ್ಕಂಥ ವ್ಯಾಲ್ಯೂನ ಬಂದೈತಿ, ಅದಕ್ಕೆ ಒಂದು ಸ್ಟ್ಯಾಟಿಸ್ಟಿಕಲ್ ವ್ಯಾಲ್ಯೂ ಕೊಟ್ಟಿವಿ, ಅದು H0 = 20,000 ಅಷ್ಟೇ ಐತಿ ಅಂತ ಅರ್ಥ. ಇದೇನಾಗಿರ್ತದೆ ಜಸ್ಟ್ ಬೈ ಚಾನ್ಸ್ ಆಗಿರ್ತೈತಿ ಅಥವಾ ನೋ ಸಿಗ್ನಿಫಿಕೆಂಟ್ ಆಗಿರ್ತದೆ, ಇದು ನೋ ಸಿಗ್ನಿಫಿಕೆಂಟ್ ಆಗಿರ್ತದೆ. ಇನ್ನೊಂದು ಇದು ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಆಮೇಲೆ ಟೈಪ್ಸ್ ಆಫ್ ಟೆಸ್ಟ್ ಸಿಗ್ನಿಫಿಕೆನ್ಸ್ ಅಂತ ಬರ್ತದೆ. ಟೈಪ್ಸು ಅಂದರೆ 1 ಟೇಲ್ಡ್ ಟೆಸ್ಟು 2 ಟೇಲ್ಡ್ ಟೆಸ್ಟ್ ಅಂತ ಬರ್ತದೆ. ಅದನ್ನು ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ತೇನೆ. ಸಿಂಪಲ್ ಕಾನ್ಸೆಪ್ಟ್ ಅದು. ನೋಡ್ರಿ 1 ಟೇಲ್ಡ್ ಮತ್ತು 2 ಟೇಲ್ಡ್ 1 ಟೇಲ್ಡ್ ಮತ್ತು 2 ಟೇಲ್ಡ್ ಅಂತ ಬರ್ತದೆ. 2 ಟೇಲ್ಡ್ 1 ಟೇಲ್ಡ್ ಮತ್ತು 2 ಟೇಲ್ಡ್ ಅಥವಾ ರೈಟ್ ಟೇಲ್ಡ್ ಅಥವಾ ಲೆಫ್ಟ್ ಟೇಲ್ಡ್ ಅಂತ ಬರ್ತದೆ. 2 ಟೇಲ್ಡನ್ನು ನೀವು ನೋಡಿದ್ರಿ ಯಾವ ರೀತಿ ಬರ್ತದೆ, ಅದು ಈ ರೀತಿ ಬರ್ತಿತ್ತು. ಎರಡೂ ಕಡೆ ಬಾಲಗಳಿದ್ವು, ಎರಡೂ ಕಡೆ ನಾವು ಏನು ಮಾಡಿದ್ವಿ ರಿಸ್ಕನ್ನು ತೊಗೊಂಡಿದ್ವಿ ಅಥವಾ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನೋಡಿದ್ವಿ 0.025 ಇಲ್ಲಿ ಕ್ರಿಟಿಕಲ್ ವ್ಯಾಲ್ಯೂ ಬರ್ತದೆ ಮೈನಸ್ ಒಳಗೆ, ಇಲ್ಲಿ ಪ್ಲಸ್ ಒಳಗೆ, ಇದನ್ನು ನಾವು ತೊಗೊಂಡಿದ್ವಿ. ಹೌದಾ. ಇವಾಗ ಏನು ಮಾಡ್ತೀವಿ 1 ಟೇಲ್ಡ್ ಅದು ರೈಟ್ ಟೇಲ್ಡ್ ಆಗಿರ್ತದೋ ಅಥವಾ ಲೆಫ್ಟ್ ಟೇಲ್ಡ್ ಆಗಿರ್ತದೋ ಅಂತೇಳಿ, ರೈಟು ಅಥವಾ ಲೆಫ್ಟ್ ಟೇಲ್ಡು ಯಾವುದೋ ಒಂದು ಟೇಲ್ಡ್ ಆಗಿರ್ತದೆ ಅಂತೇಳಿ. ಅವಾಗ ಹೆಂಗೆ ಬರ್ತಪ್ಪ ಅಂತಂದರೆ ಈ ರೀತಿ ಬರ್ತದೆ. ಸೊ ಎರಡು ಇದು ಒಂದು ಥರ ಆಯ್ತಲ್ಲ. ಓಕೆ, ಅವಾಗ ಹೆಂಗೆ ಬರ್ತಂದರೆ ಈ ರೀತಿ ಬರ್ತದೆ. ಇದೇನು ರೈಟ್ ಟೇಲ್ಡ್, ಇದು ರೈಟ್ ಟೇಲ್ಡ್. ಈ ರೈಟ್ ಟೇಲ್ನಲ್ಲಿ ಒಂದೇ ಕಡೆ ವ್ಯಾಲ್ಯೂ ತೊಗೋತಾ ಹೋಗ್ತೀವಿ, ಪ್ಲಸ್ ಒಳಗೆ ತೊಗೊತೀವಿ 1.96 ಪ್ಲಸ್ ಒಳಗೆ. ಇಲ್ಲೇ ಏನು ಮಾಡಿಬಿಡ್ತೀವಿ ನಾವು 0.05 ಓಕೆ ಸಾರಿ 0.05 ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಹೌದಾ. ಅಂದರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸನ್ನು ಒಂದೇ ಕಡೆ ತೊಗೊಂಡ್ಬಿಡ್ತೀವಿ, ಎರಡೂ ಕಡೆ ತೊಗೊಳೋದಿಲ್ಲ. ಇಲ್ಲಿ ಇದಷ್ಟು ವ್ಯಾಲ್ಯೂ ಏನಾಗುತ್ತೆ ನಮಗೆ ರಿಜೆಕ್ಟೆಡ್ ಏರಿಯಾ, ಅದು ಕ್ಯಾಲ್ಕುಲೇಟೆಡ್ ಏರಿಯಾ ಇದಾಗುತ್ತೆ. ಸೊ ಇದು 1 ಟೇಲ್ಡ್. ನಾವು ಒಂದೇ ಭಾಗದಲ್ಲಿ ರೈಟ್ ಸೈಡು ಪ್ಲಸ್ ವ್ಯಾಲ್ಯೂಸ್ಗಳಲ್ಲಿ ಕ್ರಿಟಿಕಲ್ ವ್ಯಾಲ್ಯೂನ ಹಾಕಿದರೆ ಇದು ರೈಟ್ ಟೇಲ್ಡ್ ಅಥವಾ 1 ಟೇಲ್ಡ್ ಆಗಿರ್ತದೆ. ಅದೇ ರೀತಿ ನಾವು ಈ ರೀತಿ ತೊಗೊಂಡ್ರೆ ಈ ರೀತಿ ಓಕೆ, ಈ ಕಡೆ ಲೆಫ್ಟ್ ಸೈಡ್ -1.96 ಇದೇನು ಟೇಬಲ್ ವ್ಯಾಲ್ಯೂ, ಇದನ್ನು ಅಲ್ಫಾ ಅಂತ ತೊಗೊಂಡ್ರೆ ಅಲ್ಫಾ ಅಂದರೆ ಏನು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಅದು 0.05. ಹೌದಾ. ಒಂದೇ ಭಾಗ ಕೂಡ ತೊಗೊಂಡಿವಿ ಲೆಫ್ಟ್ ಟೇಲ್ಡ್. 1 ಟೇಲ್ಡ್ ಒಳಗೆ ಏನು ಲೆಫ್ಟ್ ಟೇಲ್, ಇದು ಲೆಫ್ಟ್ ಟೇಲ್. ಇಲ್ಲಿ ಕ್ರಿಟಿಕಲ್ ವ್ಯಾಲ್ಯೂ ಬರ್ತದೆ, ಇಲ್ಲಿ ಏನು ಬರ್ತದೆ ನಾವು ಮಾಡಿರ್ತಕ್ಕಂಥ ಆ್ಯಕ್ಚುಯಲ್ ವ್ಯಾಲ್ಯೂಸು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ಬರ್ತವೆ. ಸೊ 1 ಟೇಲ್ಡ್ ನಿಮ್ಗೆ ಅರ್ಥ ಆಯಿತು. 1 ಟೇಲ್ಡ್ ಒಳಗೆ ರೈಟ್ ಟೇಲ್ಡ್ ಮತ್ತು ಲೆಫ್ಟ್ ಟೇಲ್ಡ್. ಸೊ ಇವತ್ತಿನ ಕ್ಲಾಸ್ನಾಗ ಏನೇನು ತಿಳ್ಕೊಂಡ್ವಿ, ಟೆಸ್ಟ್ ಸಿಗ್ನಿಫಿಕೆನ್ಸ್ ಲೆವೆಲ್ ತೊಗೊಂಡ್ವಿ, ಹಾಗೆ ಹೈಪೋಥೆಸಿಸ್ ಟೆಸ್ಟಿಂಗನ್ನು ತೊಗೊಂಡ್ವಿ, ಒಂದು ಎಕ್ಸಾಂಪಲ್ ತೊಗೊಂಡು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸುವಂಥ ಕೆಲಸ ನಾನು ನಿಮ್ಗೆ ಮಾಡಿದ್ದೀನಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು, ಭಾಳ ಡೀಟೇಲ್ಡ್ ಆಗಿ ನಾನು ಏನು ಹೇಳಿಲ್ಲ, ಭಾಳ ಸಿಂಪಲ್ ಬೇಸಿಕ್ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಹಾಗೆ ಈ ಒಂದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಎಕನಾಮಿಟ್ರಿಕ್ಸ್ ಕ್ಲಾಸಸ್ಸು ನಾನು ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ, ಅವುಗಳನ್ನು ಕೂಡ ನೋಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.